ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಗೃಹಲಕ್ಷ್ಮಿ ಅನ್ನದಾನೆ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ. ಗೃಹಲಕ್ಷ್ಮಿ ಅಮೌಂಟ್ ಬರುತ್ತಾ ಇಲ್ಲ ಬಂದಾಗುತ್ತಾ ಅಂತ ತುಂಬ ಪ್ರಶ್ನೆಗಳು ಕೂಡ ಇದ್ದಾವೆ. ನೋಡ್ತಾ ಹೋಗೋಣ ಏನು ಹೇಳಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮಹಿಳೆಯರ ಅಚ್ಚುಮೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ವಿರುದ್ಧ ಪ್ರತಿಭಟನೆ. 2 ತಿಂಗಳಿಂದ ಮಹಿಳೆಯರ ನಿರೀಕ್ಷೆ ಹುಸಿಯಾಗಿದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಕೆಲವರಿಗೆ ತುಂಬ ಉಪಯುಕ್ತವಾಗಿದೆ, ಆದರೆ ಇನ್ನು ಕೆಲವರಿಗೆ ಪ್ರಯೋಜನಗಳನ್ನು ಪಡೆದುಕೊಂಡಿಲ್ಲ. ಗ್ಯಾರಂಟಿ ಯೋಜನೆ ಬಹಳ ಸದ್ದು ಮಾಡಿದ ಯೋಜನೆ, ಏಕೆಂದರೆ ಗೃಹಲಕ್ಷ್ಮಿ ಯೋಜನೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಲು ಫಲಾನುಭವಿಗಳು ತುಂಬ ಕಷ್ಟಪಟ್ಟಿದ್ದರು. ಇವಾಗ ನಡುವೆ ಅರ್ಜಿಯನ್ನು ಸಲ್ಲಿಸುವ ನಂತರ ಸ್ವಲ್ಪ ತಿಂಗಳಿಗೆ ಯಾವುದೇ ರೀತಿ ಅಮೌಂಟ್ ಬರ್ತಾ ಇಲ್ಲ. ನಂತರ ದಿನದಲ್ಲಿ ಕೆಲವು ಅರ್ಜಿದಾರರಿಗೆ ಹಣ ಬರತೊಡಗಿತ್ತು. ಇದರಿಂದ ರಾಜ್ಯದ ಹೆಣ್ಣು ಮಕ್ಕಳಿಗೆ ಸಂತಸ ಪಡೆದಿದ್ದರು. ಗೃಹಲಕ್ಷ್ಮಿ ಯೋಜನೆ ಕೆಲವೊಬ್ಬರಿಗೆ ಹೋಗಿದೆ, ಕೆಲವೊಬ್ಬರಿಗೆ ಹೋಗಿಲ್ಲ, ಕೆಲವೊಬ್ಬರಿಗೆ ಹೋಗ್ತಾ ಇದೆ, ಕೆಲವೊಬ್ಬರಿಗೆ ಬರ್ತಾನೆ ಇಲ್ಲ. ಕಮೆಂಟ್ ಮಾಡಿ ಬಂದಿದೆ ಇಲ್ಲ ಅಂತ. ನೋಡ್ಕೊಳ್ಳಿ, ಗೃಹಲಕ್ಷ್ಮಿ ಯೋಜನೆಯಿಂದ ಆಗುತ್ತಿರುವ ತೊಂದರೆಗಳು ಏನಂತ ನೋಡ್ತಾ ಹೋಗೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆ ಬರದಿರುವುದರಿಂದ ಕಾರಣದಿಂದ ಮಹಿಳೆಯರಿಗೆ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ನಡುವೆ ಅವರು ಹೇಳಿರುವ ಪ್ರಕಾರ ಬರೋಬ್ಬರಿ 2 ತಿಂಗಳಿಂದ ಯಾವುದೇ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಬಂದಿಲ್ಲ ಖಾತೆಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆ ಒಂದಾಗಿದ್ದು ಮೊದಲು ಕೊಟ್ಟ ಕಷ್ಟ ನಿವಾರಣೆ ಮಾಡ್ತಾ ಇದ್ರು. ಇವಾಗ ಶಕ್ತಿ ಯೋಜನೆ ಬಂದಿರೋದ್ರಿಂದ ತುಂಬ ಜನಕ್ಕೆ ಹೋಗ್ತಾ ಇಲ್ಲ. ಕ್ರಮೇಣವಾಗಿ ಶಕ್ತಿ ಯೋಜನೆ ಬಂದ ಮೇಲೆ ಬಸ್ ಬಹಳ ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ಹೆಚ್ಚು ತೊಂದರೆ ಆಗ್ತಿರೋದ್ರಿಂದ ಎಲ್ಲ ಬಸ್ಸುಗಳು ಮಹಿಳೆಯರು ಕಂಡರೆ ಬಸ್ಗಳಲ್ಲೂ ನಿಲ್ಲಿಸದೆ ಹೋಗುವ ಎಷ್ಟು ಉದಾಹರಣೆಗಳಿವೆ. ಇನ್ನು ಬಸ್ನಲ್ಲಿ ಹತ್ತಲು ಮಹಿಳೆಯರಿಗೆ ತುಂಬ ಪರದಾಟ ಪರಿಸ್ಥಿತಿ ಒಂದಾಗಿದೆ. ಇದರಿಂದ ಮಹಿಳೆಯರಿಗೆ ಗೌರವವೇ ಇಲ್ಲ ಎಂದು ಹೇಳ್ತಾ ಇರ್ತಾರೆ. ನೆಕ್ಸ್ಟು, ಗೃಹಲಕ್ಷ್ಮಿ ಹಣ 2 ತಿಂಗಳಿಂದ ಯಾವುದೇ ಅಕೌಂಟ್ಗೆ ಬಂದಿಲ್ಲ ಅಂತ ಕಾರಣ ಕೂಡ ಇದೆ. ಗೃಹಲಕ್ಷ್ಮಿ ಯೋಜನೆಯಿಂದ ದಿನನಿತ್ಯ ಕೊಂಡುಕೊಳ್ಳುವ ವಸ್ತುಗಳು ಬೆಲೆ ಏರಿಕೆ ಜಾಸ್ತಿಯಾಗಿದೆ. ಇತರ ಗೃಹಲಕ್ಷ್ಮಿ ಯೋಜನೆ ಹಣವು ಬಂದಿಲ್ಲ. ಮೈಸೂರು ಮಹಿಳೆಯರಿಗೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ನೋಡ್ಕೊಳ್ಳಿ, ಇವಾಗ ಗೃಹಲಕ್ಷ್ಮಿ ಹಣ ಬರದೇ ಇರುವ ಫಲಾನುಭವಿಗಳು ಏನು ಮಾಡಬೇಕು? ಕೆಲವೊಬ್ರಿಗೆ ಅಮೌಂಟ್ ಬಂದಿದೆ, ಕೆಲವೊಬ್ರಿಗೆ ಬಂದಿಲ್ಲ. ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯಬೇಕೆಂದರೆ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ KYC ಮಾಡಿಸಿರಬೇಕು. ಹಾಗೂ ನೋಂದಣಿ ಮಾಡಿಕೊಂಡಿರುವಂತಹ ಮಹಿಳೆಯರಿಗೆ ತಪ್ಪದೇ ತಮ್ಮ ಖಾತೆಯನ್ನು KYC ಮಾಡಿಸಬೇಕು. ಗೃಹಲಕ್ಷ್ಮಿ ಯೋಜನೆಯ ಹಣ ಬಾರದೇ ಇದ್ದವರು ರೇಷನ್ ಕಾರ್ಡ್ನಲ್ಲಿ ಜೊತೆಯಲ್ಲಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡ ನಂತರ ಹಣ ಬಂದಿಲ್ಲವೆಂದರೆ ಫಲಾನುಭವಿಗಳು ಅರ್ಜಿಯನ್ನು KYC ಸಂಬಂಧಿಸಿದ ಸಮಸ್ಯೆಯನ್ನು ಬ್ಯಾಂಕ್ ಖಾತೆಗೆ ಹೋಗಿ ಲಿಂಕ್ ಮಾಡಿಸ್ಕೊಳ್ಳಿ. ಅಮೌಂಟು ಬಂದಿದ್ದರೆ ಕಮೆಂಟ್ ಮಾಡಿ ಎಸ್ ಅಂತ, ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.